ನಾನು ಮೂಡಾದಿಂದ ಅಕ್ರಮವಾಗಿ ಯಾವುದೇ ನಿವೇಶನವನ್ನ ಪಡೆದಿಲ್ಲ ಎಂದು ಪುಸ್ತಕ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ನಂದೀಶ್ ಹಂಚೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಈ ಕುರಿತು ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ನಂದೀಶ್ ಹಂಚೆ, ನಾನು ಬಸವಲಿಂಗಪ್ಪ ಎಂಬುವವರಿಂದ ನಿವೇಶನವನ್ನ 87 ಲಕ್ಷ ಕೊಟ್ಟು ಖರೀದಿಸಿದ್ದೇನೆ. ಆ ನಿವೇಶನದ ಜಾಗ ಸೇರಿದಂತೆ 16 ಎಕರೆ ಜಮೀನಿನ ವಿಚಾರಕ್ಕೆ ಸಂಬಂಧಿಸಿದಂತೆ ನಳಿನಿ ಅರಸ್, ಚಂದ್ರಾಜೆ ಅರಸ್ ಎಂಬುವವರು ಹೈಕೋರ್ಟ್ನಲ್ಲಿ ನ್ಯಾಯಾಂಗ ನಿಂದನೆ ಅರ್ಜಿ ದಾಖಲಿಸಿದ್ದರು. ಹಾಗಾಗಿ ಮೂಡಾದವರು ನನಗೆ ಬದಲಿ ನಿವೇಶನವನ್ನ ನೀಡಿದ್ದಾರೆ. ಬದಲಿ ನಿವೇಶನ ನೀಡುವಂತೆ ನಾನು ಅರ್ಜಿಯನ್ನ ಸಲ್ಲಿಸಿರಲಿಲ್ಲ. ಆದರೆ ಮೂಡಾದವರೇ ಬದಲಿ ನಿವೇಶನವನ್ನ ನೀಡಿದ್ದಾರೆ. ಇದರಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ. ಆದರೆ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆ ಅಧ್ಯಕ್ಷ ಶಿವರಾಮು ನನ್ನ ವಿರುದ್ಧ ಆಧಾರ ರಹಿತ ಆರೋಪವನ್ನ ಮಾಡಿದ್ದಾರೆ. ಶಿವರಾಮು ವಿರುದ್ಧ ನ್ಯಾಯಾಲಯದಲ್ಲಿ ಹೋರಾಟ ಮಾಡುತ್ತೇನೆ. ಅವರು ಕ್ಷಮೆ ಕೇಳಿದರೂ ಬಿಡುವುದಿಲ್ಲ, ಹೋರಾಟವನ್ನ ಮಾಡುತ್ತೇನೆ ಎಂದು ಸುದ್ದಿಗೋಷ್ಠಿಯಲ್ಲಿ ನಂದೀಶ್ ಹಂಚೆ ಹೇಳಿಕೆಯನ್ನ ನೀಡಿದ್ದಾರೆ. ನಾನು 2022ರಲ್ಲಿ ಬಸವಲಿಂಗಪ್ಪ ಅನ್ನೋರ ಹತ್ರ ನಾನು ಈ ನಿವೇಶನವನ್ನು ಖರೀದಿ ಮಾಡಿದ್ದೀನಿ. ಬಸವಲಿಂಗಪ್ಪ ಅವರಿಗೆ ಆ ನಿವೇಶನ 217 ಬಾರಿಗೆ ಆ ನಿವೇಶನ ಅವರಿಗೆ ಮೂಲ ಮಂಜೂರಾತಿ, ಸೀನಿಯಾರಿಟಿ ಆಧಾರದ ಮೇಲೆ ಅವರಿಗೆ ಆ ನಿವೇಶನ ಮಂಜೂರಾಗಿದೆ, ಮೂಡಾದಿಂದ ಮಂಜೂರಾಗಿದೆ. ಅವ್ರ ಹತ್ರ ನಾನು 2022ರಲ್ಲಿ ಈ ನಿವೇಶನವನ್ನು ಖರೀದಿ ಮಾಡಿದ್ದೀನಿ 87 ಲಕ್ಷ ರೂಪಾಯಿಗೆ. ಅದರ ಡೀಟೇಲ್ಸು ಆ ರಿಜಿಸ್ಟರ್ ಪತ್ರದಲ್ಲಿ ಸಿಗುತ್ತೆ. ಅದಾದ ನಂತರ ಮೂಡಾದವರು ನನಗೆ ಇದ್ದಕ್ಕಿದ್ದ ಹಾಗೆ ಒಂದು ಸಾರಿ ಅದರ ಡೇಟು 1/4/2024ರಂದು ನನ್ನ ಮನೆಗೆ ಒಂದು ನೋಟಿಸನ್ನು ಕಳಿಸಿದ್ರು. ಆ ನೋಟಿಸಿನ ಪ್ರತಿ ಇಲ್ಲಿದೆ. ಆ ನೋಟಿಸ್ನಲ್ಲಿ ಏನು ಹಾಗೆ ಅಂತಂದರೆ, ನಮಗೆ ಜಾಗ ಅಲಾಟ್ ಆಗಿತ್ತಲ್ಲ, ಬಸವಲಿಂಗಪ್ಪನವ್ರ ಸೈಟ್ ನಾನೇನು ತಗೊಂಡಿದ್ದೆ, ನಾನು ಸ್ವಾಧೀನದಲ್ಲಿ ಏನಿದ್ದೆ, ಆ ಜಾಗಕ್ಕೆ ಸಂಬಂಧಿಸಿದಂತೆ ಒಂದು ರಿಪ್ಯುಟೇಷನ್ಸು WP ಹೈಕೋರ್ಟ್ನಲ್ಲಿತ್ತು ಆ ಭೂ ಮಾಲೀಕರಿಗೆ ಸಂಬಂಧಪಟ್ಟ ಹಾಗೆ. ಅದರ ವಿಸ್ತೀರ್ಣ ಬಂದು 16 ಎಕರೆ ಸಮಥಿಂಗ್. ಅದರ ಮೇಲೆ ನಳಿನಿ ಅರಸು ಮತ್ತು ಚಂದ್ರಾಜ ಅರಸ್ ಅನ್ನೋರು ಒಂದು ಕೇಸ್ ಹಾಕಿದ್ರು. ಅದಾದ ಮೇಲೆ ನಾನು ನಿವೇಶನವನ್ನು ತೆಗೆದುಕೊಂಡು ನಾನು ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಆಲೋಚನೆ ಮಾಡೋಕ್ಕೆ ಶುರು ಮಾಡಿದಾಗ ಅವರು ಬಂದು ಅದಕ್ಕೆ ಸ್ವಾಧೀನಕ್ಕೆ ಇಲ್ಲ ನಾವು ಇದನ್ನು ಕೇಸ್ ನಡೆಸ್ತಿದ್ವಿ. ನಾನು ಹೇಳಿದೆ, ನನಗೆ ಖರೀದಿ ಮಾಡಿರೋದು ಬಸವಲಿಂಗಪ್ಪನವ್ರ ಹತ್ರ, ನಿಮ್ಮ ಹತ್ರ ಏನು ಖರೀದಿ ಮಾಡಿಲ್ಲ, ನಾನು ಮೂಡ ಹತ್ರನೂ ಖರೀದಿ ಮಾಡಿಲ್ಲ ಅಂತೆಲ್ಲ ಹೇಳಿದ ಮೇಲೆ ಅವರು ಒಂದು CC ಫೈಲ್ ಮಾಡಿದ್ರು ಹೈಕೋರ್ಟ್ನಲ್ಲಿ. ಆ CC ನಂಬರ್ ಬಂದು CCC 662/2022. ಕಂಟೆಂಪ್ಟ್ ಪಾಸ್ ಆಗಿ ಮೂಡಾದ ಮೇಲೆ ಆಯುಕ್ತರು ಅನಿವಾರ್ಯವಾಗಿ ಕೋರ್ಟ್ಗೆ ವರದಿಯನ್ನು ಸಲ್ಲಿಸಬೇಕಾದ ಕಾರಣದಿಂದ ಅವರು ಆ ಜಾಗದಲ್ಲಿ 16 ಎಕರೆ ಜಾಗದಲ್ಲಿ ಇದ್ದಂಥ ಎಲ್ಲ ನಿವೇಶನಗಳನ್ನು ರದ್ದುಪಡಿಸಿ ಕೋರ್ಟ್ ಕೊಟ್ಟರು. ಅದರಲ್ಲಿ ನಂದು ಒಂದು ನಿವೇಶನ. ಕಾನೂನು ತಜ್ಞರನ್ನ ಮತ್ತು ನಮ್ಮ ವಕೀಲರನ್ನ ಎಲ್ಲರನ್ನೂ ನಾವು ಕೂಡ ಇದು ಮಾಡಿದ್ದೀವಿ. ಅವ್ರಿಗೆ ಆ ಥರ ಇದ್ದರೆ ಈಗ ಆಲ್ರೆಡಿ ಹೇಳಿದ್ದಾರೆ, ಮೂಡಾದಲ್ಲಿ ಅರ್ಜಿ ಕೊಡಲಿ, ಸರ್ಕಾರ ಏನು ನಿಲುವು ತಗೋತಿದೆ ಅದಕ್ಕೆ ನಾವು ಬದ್ಧವಾಗಿದ್ದೀವಿ. ನಾವು ಸೈಟ್ ದುಡ್ಡು ಕೊಟ್ಟು ತಗೊಂಡಿರೋದು, ದುಡ್ಡು ಕೊಟ್ಟಿರೋ ಸೈಟ್ಗೆ ಅದು ನಮ್ಮ ವೈಯಕ್ತಿಕ, ನಾವು ಹೆಲಿಕಾಪ್ಟರ್ ತಿರುಗಾಡ್ತೀವಿ, ಇನ್ನೊಂದೆಲ್ಲ ತಿರುಗಾಡ್ತೀವಿ, ಅದು ಇವ್ರಿಗೆ ಅವಶ್ಯಕತೆ ಇಲ್ಲ. ಇವ್ರು ಏನಾಗೈತೆ, ಯಾರನ್ನ ಹೆಚ್ಚಿಸ್ಕೊಳ್ಳೋಕ್ಕೆ ವಿಜೇಂದ್ರ ಅವ್ರಿಗೆ ಬೈಬೇಕು. ಅಲ್ಲಿ ಮೈಸೂರಲ್ಲಿ ನಾವು ಒಂದು 3 ಜನ ಇದ್ದೀವಿ, ನಮ್ಮ ಹೆಸರು ತಗೊಂಡು ಮಾತಾಡ್ತಾ ಇದ್ದಾರೆ. 1 ಸಾರಿ 2 ಸಾರಿ ಇದು 3ರಿಂದ 4 ಸತಿ ಆರೋಪ ಆಗ್ತಾನೆ ಇದೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ನಿಮ್ಗೆ ಅಷ್ಟು ಇದ್ದರೆ ಕಾನೂನಲ್ಲಿ ನೀವು ಕೊಡಿ. ಈಗ ಹೇಳ್ದಂಗೆ ಮೂಡ ಆಯುಕ್ತರಿಗೋ DC ಗೋ ಇನ್ಯಾರಿಗೋ ನೀವು ಪತ್ರ ಬರೆದು ಏನಾಗಿದೆ ತನಿಖೆ ಮಾಡಿ ಅಂತ ಹೇಳಿ. ಅದನ್ನು ಬಿಟ್ಟು ಮೆಚ್ಚಿಸ್ಕೊಳ್ಳೋಕ್ಕೆ ದಿನ ಬೆಳಗ್ಗೆ ಆದರೆ CM ಮೈಸೂರು ಬಂದಾಗ ಅವ್ರು ಹಿಂದೆ ಇರ್ತೀರಾ, ಯಾವ್ದಾರ ಮಿನಿಸ್ಟ್ರು ಬಂದರೆ ಅವ್ರು ಹಿಂದೆ ಇರ್ತೀರಾ, ಮತ್ತೆ ನಮ್ಗಳ ಮೇಲೆ ಅಲಿಗೇಷನ್ ಮಾಡ್ತೀರಾ. ನ್ಯಾಯ ಅಂದಮೇಲೆ ಒಂದೇ ಥರ ನ್ಯಾಯ ಇರಬೇಕು. 1,45,00,000 ಫುಲ್ ವೈಟಲ್ಲೇ ಕೊಟ್ಟಿರೋದು. ಯಾರು 5 ಲಕ್ಷಕ್ಕೋ 3 ಲಕ್ಷಕ್ಕೋ ಸೈಟ್ ಯಾರೂ ಕೊಡೋಲ್ಲ. ಇನ್ನೂ ಆ ಥರ ದಡ್ಕಾಲ ಮೈಸೂರು ಅಂಥದ್ದಿಲ್ಲ. ಅದನ್ನು ತಿಳ್ಕೊಂಡು ಆರೋಪ ಮಾಡಬೇಕು. ಇವತ್ತಿಗೆ ಅವರು ನಾನು ಮನವಿ ಮಾಡ್ತಾ ಇದ್ದೀನಿ ಅಂತಲ್ಲ, ಕಾನೂನು ಹೋರಾಟನೂ ಮಾಡ್ತೀವಿ, ಬಟ್ ಈ ಥರದ್ದೆಲ್ಲ ಅಲಿಗೇಷನ್ನ ಬಿಡಬೇಕು.